ನಮಸ್ಕಾರ, ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. SSLC ಬರೆದಂತಹ ವಿದ್ಯಾರ್ಥಿಗಳು ನೋಡಲೇಬೇಕಾದಂತಹ ಸ್ಟೋರಿ ಇದು. SSLC ತೃತೀಯ ಭಾಷೆಗೆ ಅಂಕ ಕೊಡಿ. ಹೈಕೋರ್ಟ್ನಿಂದ ಮಹತ್ವದ ಆದೇಶ. ಗ್ರೇಡ್ ಕೊಡ್ತೀನಿ ಅಂತ ಹೇಳಿದಂತಹ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಇನ್ ಡೀಟೇಲ್ ಮಾಹಿತಿ ಕೊಡ್ತಾ ಹೋಗ್ತೀನಿ, ಕೇಳಿ. ತೃತೀಯ ಭಾಷೆಗೆ ಇನ್ನೂ ಅಂಕ ಇಲ್ಲ, ಗ್ರೇಡ್ ಪದ್ಧತಿ ತರ್ತೀವಿ, ತೃತೀಯ ಭಾಷೆಯ ಅಂಕ ಅಂತಿಮ ಫಲಿತಾಂಶಕ್ಕೆ ಪರಿಗಣನೆಯಾಗೋದಿಲ್ಲ ಅಂತ ರಾಜ್ಯ ಸರ್ಕಾರ ಪರೀಕ್ಷೆಗಿನ್ನೇನು 2-3 ದಿನ ಇರುವಂಥ ಸಂದರ್ಭದಲ್ಲಿ ಘೋಷಣೆ ಮಾಡಿಬಿಡ್ತು. ಅದನ್ನೀಗ ಕೋರ್ಟ್ ರದ್ದುಗೊಳಿಸಿದೆ. ಅಂಕ ಕೊಡಿ ಅಂತ ಆದೇಶ ನೀಡಿದೆ. ತೃತೀಯ ಭಾಷೆಗೆ ಗ್ರೇಡಿಂಗ್ ಕೊಡೋದನ್ನು ಪ್ರಶ್ನಿಸಿ ಚಿಕ್ಕಮಗಳೂರಿನ ಸಹನಾ ಆರ್ ನಾಯ್ಕ್ ಸೇರಿದಂತೆ 3 ವಿದ್ಯಾರ್ಥಿಗಳು ರಿಟ್ ಅರ್ಜಿ ಸಲ್ಲಿಸಿದರು. ಆ ಅರ್ಜಿಯ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ES ಇಂದಿರೇಶ್ ಅವರಿದ್ದಂತಹ ಏಕಸದಸ್ಯ ಪೀಠ ಸರ್ಕಾರಕ್ಕೆ ಸೂಚನೆ ಕೊಟ್ಟು ಅರ್ಜಿ ಇತ್ಯರ್ಥಪಡಿಸಿದೆ ಅಂತ ಅರ್ಜಿದಾರರ ಪರ ವಕೀಲರು RV ನಾಯ್ಕ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. UPSC ಸೇರಿದಂತೆ ಕೇಂದ್ರ ಸರ್ಕಾರ ಹಾಗೂ ಈ ಕೇಂದ್ರ ಸ್ವಾಮ್ಯ ಸಂಸ್ಥೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತಲ್ಲ, ಜೊತೆಗೆ ಈ ಬ್ಯಾಂಕಿಂಗ್ ಎಕ್ಸಾಮ್ಸ್, ಅದರಲ್ಲಿ ಗ್ರೇಡಿಂಗ್ ಅನ್ನು ಪರಿಗಣನೆ ಮಾಡೋದಿಲ್ಲ, ಬರೀ ಅಂಕ ಮಾತ್ರ ಪರಿಗಣನೆ ಮಾಡಲಾಗತ್ತೆ. ಆದರೆ ರಾಜ್ಯ ಸರ್ಕಾರ ತೃತೀಯ ಭಾಷಾ ವಿಷಯಗಳ ಪರೀಕ್ಷೆಯಲ್ಲಿ ಅಂಕದ ಬದಲಿಗೆ ಶ್ರೇಣಿ ಕೊಟ್ಟುಬಿಟ್ರೆ ರಾಜ್ಯದ ವಿದ್ಯಾರ್ಥಿಗಳ ಮೇಲೆ, ಅವರ ಭವಿಷ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ ಕೇಸ್ ಹಾಕಿದ್ರು. ಹೀಗಾಗಿ 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಹಿಂದಿ ಸೇರಿದಂತೆ ತೃತೀಯ ಭಾಷಾ ವಿಷಯಗಳಿಗೆ ಗ್ರೇಡ್ ಅಲ್ಲ, ಬದಲಿಗೆ ಅಂಕಗಳನ್ನೇ ಕೊಡಿ ಅಂತ ಸರ್ಕಾರ ಹಾಗೂ KSEABಗೆ ನಿರ್ದೇಶಿಸಬೇಕು ಅಂತ ಕೋರಲಾಗಿತ್ತು. ನ್ಯಾಯಪೀಠ ಅದಕ್ಕೆ ಪ್ರತಿಕ್ರಿಯಿಸಿತು. ತೃತೀಯ ಭಾಷಾ ವಿಷಯಗಳ ಪರೀಕ್ಷೆಯಲ್ಲಿ ಗ್ರೇಡಿಂಗ್ ಕೊಡೋ ಬಗ್ಗೆ ರಾಜ್ಯ ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿದೆಯಾ, ಅಂದರೆ ಸುತ್ತೋಲೆ ಹೊರಡಿಸಿದೆಯಾ ಅಂತ ಸರ್ಕಾರಿ ವಕೀಲರನ್ನ ಪ್ರಶ್ನೆ ಮಾಡಲಾಯಿತು. ಸರ್ಕಾರಿ ವಕೀಲರು ಸದ್ಯ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ, ಹೆಚ್ಚಿನ ಮಾಹಿತಿಯನ್ನು ಸರ್ಕಾರದಿಂದ ಪಡೆದು ತಿಳಿಸ್ತೀವಿ ಅಂತ ನ್ಯಾಯಪೀಠಕ್ಕೆ ತಿಳಿಪಡಿಸಿದರು. ವಾದ ಪ್ರತಿವಾದ ಆಲಿಸಿತು ನ್ಯಾಯಪೀಠ. ನಂತರ 2025-26ನೇ ಸಾಲಿನ SLC ಪರೀಕ್ಷೆಯಲ್ಲಿ ಹಿಂದಿ ಸೇರಿದಂತೆ ತೃತೀಯ ಭಾಷೆಯ ಎಲ್ಲ ವಿಷಯಗಳಿಗೆ ಗ್ರೇಡ್ ಅಲ್ಲ, ಅಂಕ ಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಿ ಅರ್ಜಿಯನ್ನ ಇತ್ಯರ್ಥಪಡಿಸಿದೆ. ಆದರೆ ಕಾನೂನಾತ್ಮಕವಾಗಿ ರಾಜ್ಯ ಸರ್ಕಾರದ ಮುಂದೆ ಬಹಳಷ್ಟು ಹಾದಿ ಇದೆ. ರಾಜ್ಯ ಸರ್ಕಾರ ಮುಂದೇನು ಮಾಡುತ್ತೆ, ಅದು ಈಗ ತೀವ್ರ ಕುತೂಹಲ ಅರಳಿಸಿದೆ. ಒಟ್ಟಾರೆ ಪರೀಕ್ಷೆ ಬರೆದಿರುವಂತಹ 8,66,000 ಮಕ್ಕಳು, ಅವರ ಪೋಷಕರು, ಫಲಿತಾಂಶ ಏನಾಗುತ್ತೋ, ಸರ್ಕಾರದ ನಡೆ ಏನಾಗಿರುತ್ತೋ ಎನ್ನುವ ಆತಂಕಕ್ಕೊಳಗಾಗಿದ್ದಾರೆ. ನಮಸ್ಕಾರ.